I hope. Can you hear me properly? 7 of you have joined. Please raise your hands if you can hear me properly. Shall I share the screen? Screen share ಮಾಡ್ಲಾ ಈಗ? Shall I share the screen? Audible? Am I audible? Raise the hands. ಕೇಳಿಸ್ಲಿಕ್ಕತ್ತದ? ಆಮೇಲೆ ನಂದು ವರ್ಡ್ ಫೈಲ್ ಕಾಣ್ಲಿಕ್ಕತ್ತದನಪ್ಪ? Yes. Okay. Next. So the next question is ಇಂಟರ್ವ್ಯೂದಾಯ್ತು ಏರ್ಫೋರ್ಸ್ ಅಲ್ಲಿ FAL ಆದ್ರು ಆಮೇಲೆ ಯಾವ ರೀತಿ ಅವರು ಅದರಿಂದ ಹೊರಗೆ ಬಂದ್ರು ಹೇಳ್ತಾರೆ. ನೆಕ್ಸ್ಟ್, ವಾಟ್ ಅಕಾರ್ಡಿಂಗ್ ಟು ಕಲಾಂ ಡಸ್ ಒನ್ ನೀಡ್ ಟು ಬಿ ಅ ಸಕ್ಸಸ್ಫುಲ್ ಲೀಡರ್? ನೋಡ್ರಿ, ಇದು ಕೇಳತಾರಂತ ಹೇಳಿಕ್ ಬರಂಗಿಲ್ಲ. ಇದು ಜನರಲ್ ಆಗಿ ಬರಿಬೋದು ನೀವು. ಇದನ್ನ ಹಿಂಗೆ ಬರಿಬೇಕಂತಿರಂಗಿಲ್ಲ. ಯಾಕಂದ್ರ ಅವ್ರು ಏನೇನ್ ಎಲ್ಲೆಲ್ಲಿ ಹೇಳ್ಯಾರ ಎಲ್ಲಾ ನೆನ್ಪಿಡೋದಂತೂ ಆಗಲ್ಲ. ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಾದ್ರೆ ಏನೇನ್ ಬೇಕು ಎಲ್ಲಾನು ನೆನ್ಪಿಡೋದು ಆಗಲ್ಲ. ಸೊ ಮೋಸ್ಟ್ ಆಫ್ ದ ಇಂಥವ್ ಕ್ವಶನ್ ಇರ್ತಲ್ಲ, ಕಲಾಂ ಅಂದ್ ಪ್ರಕಾರ ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಆಲ್ಮೋಸ್ಟ್ ಎಲ್ಲ ಜನರಲ್ ಇರ್ತಾವ ಇವು. ಸೊ ನೀವು ಅದನ್ನ ವರಿ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ. ಈ ರೀತಿ ಜನರಲ್ ಆಗಿ ಏನ್ ಕೇಳಿದ್ರು, ಒಬ್ಬ ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ತನ್ನ ಲೈಫ್ ನಲ್ಲಿ ಸಕ್ಸಸ್ ಆದ್ರೆ ಏನ್ ಮಾಡ್ಬೇಕು, ಜನರಲ್ ಆಗಿ ಎಲ್ಲಾರು ಏನ್ ಹೇಳ್ತಾರಲ್ಲ ಅದನ್ನೇ ಅವರು ಹೇಳ್ತಾರ ಆಲ್ಮೋಸ್ಟ್. ಸೊ ಅದನ್ನ ಬರಿಬಹುದು ನಾವು. ಸೊ ಇದ್ರಂದೇ ಹಿಂಗೆ ಬರಿಬೇಕಂತಿರಲ್ಲ. ಸೊ ದ್ಯಾಟ್ ಯು ಶುಡ್ ಕೀಪ್ ಇನ್ ಮೈಂಡ್. ನಾವ್ ಆನ್ಸರ್ ಈಸ್ APJ ಅಬ್ದುಲ್ ಕಲಾಂ. ನೋಡಿ, ಅವ್ರು ಹುಟ್ಟಿದ್ದು ಬರ್ಲಿಕ್ಕತ್ತಾರ ಈಗ. ಸ್ವಲ್ಪ ದೊಡ್ಡದು ಮಾಡ್ಬೇಕು ಮತ್ತೆ 10 ಮಾರ್ಕ್ಸ್ ಇಂದ. ಸೊ ದೊಡ್ಡದು ಮಾಡ್ತಾರೆ ಸ್ವಲ್ಪ. ಸೊ ಏನ್ ಹೇಳ್ತಾರ ನೋಡಿ, ವಾಟ್ ಹೀಸ್ ಟೆಲಿಂಗ್ ಈಸ್ ಅಬ್ದುಲ್ ಕಲಾಂ ಹುಟ್ಟಿದ್ರೇನು ಚಾಲೋ ಮಾಡಿದ್ರು ಅವರು. ಕೇಳಿದ್ರೇನು ಸಕ್ಸಸ್ಫುಲ್ ಲೀಡರ್ ಹೆಂಗ್ ಆಗ್ಬೇಕಂತ ಚಾಲೋ ಮಾಡಿದ್ದು ಅಬ್ದುಲ್ ಕಲಾಂ ಮೇಲೆ ಹುಟ್ಟಂತ. ಸೊ APJ ಅಬ್ದುಲ್ ಕಲಾಂ was born in 1931, August 15, 19, sorry, October 15, 1931. Born on October 15, OCT, October 15, 1931. 15th October ಅಂತ ಹೇಳಿ ಬರೀರಿ, ಕನ್ಫ್ಯೂಸ್ ಆಗಬಾರ್ದು. 15th October, 15th October 1931 ಬಂದ್ರು. Born in 15th October, sorry, on 15th October 1931 to a little educated family of boat owners. ಬಹಳ ಸಾಲಿ ಕಲ್ತದ್ ಬಿದ್ದಲ್ಲ ಅವ್ರ ಮನೆಯವರು. ಬೋಟ್ ಓನರ್ ಇದ್ರು ಇನ್ ರಾಮೇಶ್ವರಂ. He specialized in aeronautical engineering. AE ತಟ್ಟೆ ಬರ್ದಾರ. You can call it as aeronautical engineering. NAUTICAL, aeronautical engineering. Aeronautical engineering. Okay. Then ಅವ್ರು ಎಲ್ಲಿ ಸ್ಪೆಷಲೈಸ್ ಆದ್ರು, ಏರೋನಾಟಿಕಲ್ ಇಂಜಿನಿಯರ್. ಡಾಕ್ಟರ್ ಕಲಾಂ ಮೇಡ್ ಸಿಗ್ನಿಫಿಕೆಂಟ್ ಕಂಟ್ರಿಬ್ಯೂಷನ್ ಇನ್ ಡೆವಲಪಿಂಗ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ SLV. ಅವರು ಫಸ್ಟ್ ಇಂಡಿಜಿನಿಯಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾಡ್ಬೇಕಂದ್ರೆ ಬಹಳ ಅವ್ರದ್ದು ಅದರಲ್ಲಿ ಕೆಲಸ ಇತ್ತು. ಯಾಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ರು ಅವರು. ಓಕೆ. ಆಸ್ ದ ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಸೆಕ್ರೆಟರಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇವಾಲ್ವಿಂಗ್ ಪಾಲಿಸೀಸ್. ಅವರು ಅವರು ಒಂದು DRDOದಲ್ಲಿ ಹಿ ವಾಸ್ ಆಲ್ಸೋ ಹೈಯರ್ ಪೋಸ್ಟ್ ಇನ್ DRDO. ನೆನಪಿಲ್ಲ, ಹೇಳ್ತೀನಿ ನಿಮ್ಗೆ. ದೆನ್ ಇಸ್ರೋದಲ್ಲಿ ಮಾತ್ರ ಅವ್ರು ಏನಿದ್ರು, SLV ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ರು. SLVದು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ರು. ಓಕೆ. ಸೊ ಅದಾದ ತಕ್ಷಣ DRDO ಜಾಯ್ನ್ ಇದ್ರು. ಅಲ್ಲಿ ಎಲ್ಲ ಮಿಸೈಲ್ ಡೆವಲಪ್ಮೆಂಟ್, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೇಲೆ ವರ್ಕ್ ಮಾಡಿದ್ರು. ಆಮೇಲೆ ಅದಾದ ಬಳಿಕ ಹಿ ವರ್ಕ್ಡ್ ಆಸ್ ದ ಸೈಂಟಿಫಿಕ್ ಅಡ್ವೈಸರ್ ಟು ದ ಡಿಫೆನ್ಸ್ ಮಿನಿಸ್ಟ್ರಿಗೆ. ಡಿಫೆನ್ಸ್ ಮಿನಿಸ್ಟ್ರಿಗೆ ಅವರು ಟೆಕ್ನಿಕಲ್ ಇರಲ್ಲ, ಸೊ ಅದಕ್ಕೆ ಅಡ್ವೈಸರ್ ಬೇಕಾಗ್ತಾರೆ. ಸೊ ಡಿಫೆನ್ಸ್ ಸೆಕ್ರೆಟರಿ ಅವ್ರ ಡಿಫೆನ್ಸ್ ಮಿನಿಸ್ಟರ್ಗೆ ಸೈಂಟಿಫಿಕ್ ಅಡ್ವೈಸರ್ ಆದ್ರು. ಓಕೆ. ಡಿಫೆನ್ಸ್ ಸೆಕ್ರೆಟರಿಗೆ ಆದಕ್ಕೆ ಹೇಳ್ತಾರೆ ಸೈಂಟಿಫಿಕ್ ಅಡ್ವೈಸರ್. ಹಿ ವಾಸ್ ರೆಸ್ಪಾನ್ಸಿಬಲ್ ಆಸ್ ಅ ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಸೆಕ್ರೆಟರಿ. ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇವಾಲ್ವಿಂಗ್ ಪಾಲಿಸೀಸ್. ಅವ್ರು ಏನ್ ಮಾಡ್ತಿರು, ಪಾಲಿಸೀಸ್ ನ ಇವಾಲ್ವ್ ಮಾಡ್ತಿರು, ಹೊಸ ಹೊಸ ಪಾಲಿಸೀಸ್. ಅಂದ್ರೆ ಯಾವ ರೀತಿ ನಾವು ಡಿಫೆನ್ಸ್ ಒಳಗ ಮುಂದುವರಿಬೇಕು ಪಾಲಿಸಿ. ಫಾರ್ ಎಕ್ಸಾಂಪಲ್, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿತ್ತಲ್ಲ, ಅದನ್ನ ಪ್ರಪೋಸ್ ಮಾಡಿದವ್ರು ಯಾರು, ಡಿಫೆನ್ಸ್ ಮಿನಿಸ್ಟರ್ ಪ್ರಪೋಸ್ ಮಾಡ್ದ. ಇದನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಹೊಸ ಹೊಸ ಪಾಲಿಸೀಸ್ ನ, ಈ ರೀತಿ ಮಿಸೈಲ್ ಮಾಡೋಣ, ಈ ರೀತಿ ಪ್ಲೇನ್ಸ್ ಮಾಡೋಣ, ಹಾಂಗ್ ಮಾಡೋಣ, ಹೊಸ ಹೊಸ ಪಾಲಿಸೀಸ್ ನ ಡಿಸೈನ್ ಮಾಡ್ಲಿಕ್ಕೆ ಇವರು ಹೆಲ್ಪ್ ಮಾಡ್ತಿದ್ರು. ಯಾವಾಗ he became the scientific advisor to the defense secretary. ಸ್ಟ್ರಾಟಜೀಸ್ ಮಾಡ್ತಿದ್ರು, ಮಿಷನ್ಸ್ ಫಾರ್ ಮೆನಿ ಡೆವಲಪ್ಮೆಂಟ್ ಅಪ್ಲಿಕೇಶನ್ಸ್, ಈ ರೀತಿ ಕೆಲಸ ಮಾಡ್ತಿದ್ರು. ವಿತ್ ದ ಸಕ್ಸಸ್ ಆಫ್ ಪೋಖ್ರಾನ್ 2 he became the heroic figure for many Indians.
ಯಾವಾಗ ಪೋಖ್ರಾನ್ 2 ಆಯ್ತು 1998 ಅಲ್ಲಿ, ಅವಾಗ ಅವರು ಪೂರಾ ಮೀಡಿಯಾದಲ್ಲಿ ಬಂದ್ರು, ಅವಾಗ ಜನಕ್ಕೆ ಕಲಾಂ ಅಂದ್ರೆ ಏನೋ ಗೊತ್ತಾಯ್ತು. ಅಕಾರ್ಡಿಂಗ್ ಟು ಅಬ್ದುಲ್ ಕಲಾಂ, ಇಲ್ಲಿ ತನ ಏನಾಯ್ತು, ಬರೀ ಅವರು ಏನ್ ಮಾಡ್ಯಾರ ಅಂತ ಹೇಳಿ ಬರೆದ್ರು. ಸೊ ಇದ್ರಾಗ ಒಂದು ಬಿಟ್ಟಾರ ಅವರು, SLV ಬರೆದ್ರು, ಸೈಂಟಿಫಿಕ್ ಅಡ್ವೈಸರ್ ಅಂತ ಬರೆದ್ರು. ಹಿ ಆಲ್ಸೋ ವರ್ಕ್ ಇನ್ DRDO ಆಸ್ ವಾಟ್, ಇಫ್ ಯು ಕ್ಯಾನ್ ರಿಮೆಂಬರ್ ಪ್ರಾಪರ್ಲಿ, DRDO ದಾಗ ಏನಂತ ಹೇಳಿ ಕೆಲಸ ಮಾಡಿದ್ರು ಅವರು? ಯಾರಾದ್ರೂ ಹೇಳ್ತೀರಾ ಫಾಸ್ಟ್ ಗೆ? ವಾಟ್ ವಾಸ್ ಹಿ ವರ್ಕಿಂಗ್ ಇನ್ DRDO? ಅಲ್ಲಿ ಮೇಲ್ ಕ್ವಶನ್ ಇತ್ತು ನೋಡ್ರಿ. ವಾಟ್ ವಾಸ್ ಹಿಸ್ ವಾಟ್ ಯು ಸೇ ರೋಲ್ ಇನ್ DRDO ಅಂತ ಸೆಕ್ಷನ್ ಇದೆ ಅಲ್ಲಿ. ಓಕೆ, ಸೊ ಇಫ್ ಐ ಆಮ್ ಕರೆಕ್ಟ್, ಇಟ್ ವಾಸ್ DRDO ದಲ್ಲಿ ಏನಂತ ಹೇಳಿ ಕೆಲಸ ಮಾಡಿದ್ರು ಅವರು? ED ದಲ್ಲಿ ಹೋದ್ರು, ಆಮೇಲೆ ಇಸ್ರೋಗ್ ಹೋದ್ರು. ದೆನ್ ಹಿ ಕೇಮ್ ಟು DRDO ಆಲ್ಸೋ. ಓಕೆ, DRDO ಯಾವಾಗ ಬಂದ್ರಪ್ಪ ಅವರು? ಹೆಡ್ ಆಫ್ DRDO ಅನ್ಬೋದು, ಇಲ್ಲಿ ಕೊಟ್ಟಿಲ್ಲ. ಜಸ್ಟ್ ಅ ಮೂಮೆಂಟ್ ನೋಡ್ತೀನಿ, ಹೆಡ್ ಆಫ್ DRDO ಅನ್ಬೋದು. ಮತ್ತೊಂದು ಫೈಲ್ ಓಪನ್ ಮಾಡ್ತೀನಿ, ಐ ಹೋಪ್ ಐಲ್ ಗೆಟ್ ದೇರ್. ಜಸ್ಟ್ ಅ ಮೂಮೆಂಟ್. ಹೆಡ್ ಆಫ್ DRDO ಅಂತ ಹೇಳಿ ಹೇಳ್ಬೋದು ನಾವು. DRDL, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. ಸೊ ನೆಕ್ಸ್ಟ್, ಇಲ್ಲ ಅದು ಶೇಪಿಂಗ್ ದ ಮಿಸೈಲ್ ಡೆವಲಪ್ಮೆಂಟ್ ಅತ್ತೆ ಅನ್ಲಿಕ್ಕೆ ಬರಲ್ಲ. ವಾಟ್ ವಾಸ್ ಇಸ್ ಪೋಸ್ಟ್ ಅದನ್ನ ಬೇಕಾಗಿತ್ತು. ಶಿವಾನಂದ್, ವೇಟ್ ಫಾರ್ ದ್ಯಾಟ್. ಹಿ ನೌ ಪ್ರಮೋಟೆಡ್, ಓಕೆ, ಮೊಬಿಲೈಸ್ ಡಿಸ್ಟೆನ್ಸ್ ಸಬರ್ಸ್ ಏರ್ ಕಮೋಡೋರ್. ದೆನ್ ಓಕೆ, ದೆನ್ ಓಕೆ, ದೆನ್ ಓಕೆ, ಓಕೆ, just a moment, just a moment. Then okay, but in the minutes. Okay. See, it is there here in page number 58. Professor Dhawan seemed to be waiting for the decisive step at the highest level in the defense ministry, overcoming the niggling doubts that caused delays over the past year. The decision to appoint me as director DRDL was finally taken in February 1982. So, in the sense, he was appointed as the director of DRDL in February 1982. I'll come back again with the file. He was appointed as Director DRDL in February 1982. ಕೇಳಿಸ್ತಾ ಇದೆ? Raise your hands properly. He was appointed as Director DRDL. Can you hear me? He was, he also worked as a also worked as the director, worked as the director, sir, ಬರ್ರಿ ಸರಿ ಅಟೆಂಡ್ ಮುಗಿತು. Director, DRDL, Defense Research Development Laboratory, Hyderabad, where Hyderabad. Uh, here he was responsible. He was responsible for the uh, for the
He was responsible for uh, development of. He was responsible for IGDMP, that is Integrated Guided Missile Development Program. ಆ, ಇಲ್ಲಿ ಏನ್ ಮಾಡಿದ್ರು, 5 ಥರದ ಮಿಸೈಲ್ಸ್ ಡೆವಲಪ್ ಮಾಡಿದ್ರು. ಜಸ್ಟ್ ಅ ಮೊಮೆಂಟ್, ಬಿ ಆನ್ ದ ಲೈನ್, ಐ ಹ್ಯಾವ್ ಸಮ್ ವರ್ಕ್. ಒಂದ್ 2 ನಿಮಿಷ ಸರ್ ಹೇಳಿ. ಎಸ್, ನೋ ಪ್ರಾಬ್ಲಮ್. ಎಸ್, ಓಕೆ, ವಿಲ್ ರೆಸ್ಯೂಮ್. ಸೊ ಏನ್ ಮಾಡಿದ್ರು ಅವರು, ಕಲಾಂ ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಂದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರು. ಖರೆ ಅದಕ್ಕಿಂತ ಮೊದಲು ಸ್ವಲ್ಪ ಅದ್ರ ಬಗ್ಗೆ ಬರಿಬೇಕಾಗ್ತದೆ. ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಆಮೇಲೆ ಇಂಜಿನಿಯರಿಂಗ್ ಮುಗಿಸಿದ್ರು, ಒಂದ್ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟು ಮುಂದೆ ಹೋದ್ರು. ಯಾಕಂದ್ರೆ ಏನಾಗುತ್ತೆ ಇಲ್ಲಿ, ಯು ಕೆನಾಟ್ ಲೈಕ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ. ಒಮ್ಮೆ ಡೈರೆಕ್ಟ್ ಹಿಂಗ್ ಹೇಳಿದ್ರು ಅನ್ನೋಕ್ಕಿಂತ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಅವರು ಹಿ ಮೇಡ್ ಸಿಗ್ನಿಫಿಕೆಂಟ್ ಕಂಟ್ರಿಬ್ಯೂಷನ್ ಇನ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ SLV. ಅದ್ರ ಮೇಲೆ ವರ್ಕ್ ಮಾಡಿದ್ರು ಇಸ್ರೋದಲ್ಲಿ. ಹಿ ವರ್ಕ್ಡ್ ಆಸ್ ಡೈರೆಕ್ಟರ್ DRDL ಹೈದರಾಬಾದ್. ಹಿಯರ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ IGDMP, ದಟ್ ಈಸ್ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಟೆಕ್ನಾಲಜಿ. ಇದು ಸ್ವಲ್ಪ ನೆನಪಿಟ್ರಪ್ಪ, ಇದನ್ನ ಕೇಳ್ತಾನ. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದರಲ್ಲಿ ಅವರು ಕೆಲಸ ಮಾಡಿದ್ರು. ಹಿಯರ್ ಹಿ ಡೆವಲಪ್ಡ್ here here he developed uh, Prithvi, then Akash, then Nag, then Agni, and Trishul. ಇದವ್ರದ್ದು ಅಚೀವ್ಮೆಂಟ್ ಅಂತ ಅನ್ಬೋದು ನೀವು. ಓಕೆ, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಆಫ್ ವಾಟ್ ಯು ಸೇ ಅಬ್ದುಲ್ ಕಲಾಂ. ಓಕೆ, ಸೊ ಒಂದು, he made significant contributions in developing India's first indigenous satellite launch vehicle, that is SLV-3 ಅಂತ ಹೇಳ್ಬೋದು. ಅದರ ಹೆಸರು SLV-3 ಇತ್ತು. when he was working with Tumba Equatorial Rocket Launch Station, TRLS. Okay, in TRLS. TRLS ಅಂದ್ರೆ ತುಂಬಾ ಇಕ್ವಿಟೋರಿಯಲ್, ಅಥವಾ ನೀವು ಇಸ್ರೋ ತಂದ್ಬಿಟ್ರಪ್ಪ. ಯಾಕೆ ಇನ್ನ ಇಸ್ರೋ ಆಕ್ಚುಲಿ ಫಾರ್ಮ್ ಆಗಿದ್ದಿಲ್ಲ, ಬಟ್ ಯು ಕ್ಯಾನ್ ಕಾಲ್ ಇಟ್ ಇಸ್ ಇಸ್ರೋ. ಇಸ್ರೋ ಅಂದ್ರೆ ಎಲ್ಲರಿಗೂ ಗೊತ್ತದ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಆಮೇಲೆ ಅವರು ಡೈರೆಕ್ಟರ್ ಆದ್ರು DRDLದು ಹೈದರಾಬಾದ್ ನಲ್ಲಿ, ಅಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. I is integrated, G guided, M development missile development program, IGDMDP, guided missile development program. So it is integrated guided missile development program. ಇಲ್ಲಿ ಅವ್ರು ಏನ್ ಡೆವಲಪ್ ಮಾಡಿದ್ರು, he developed Prithvi, Akash, Nag, Agni and Trishul missiles. So it was not that simple. It was the very complicated technology. ಅವ್ರು ಮಾಡಿದ್ರು, ಎಲ್ಲಾನು ಕಡಿಕೆ ಮಾಡಿ ತೋರಿಸಿದ್ರು. ದೆನ್ ದೆನ್ ಅದಾದ ಬಳಿಕ, ಆಫ್ಟರ್ ಹಿ ಡೆವಲಪ್ಡ್ ಆಲ್ ದೀಸ್ ಮಿಸೈಲ್ಸ್, ದೆನ್ ಅಲ್ಲಿಂದ ಮುಗಿಸಿ ಅವರು ನೆಕ್ಸ್ಟ್ ಅವ್ರ ಜಾಬ್ ಯಾವ್ದಿತ್ತು, ಹಿ ವರ್ಕ್ಡ್ ಆಸ್ ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟ್ರಿ. ಆಕ್ಚುಲಿ ಇದು ಸೆಕ್ರೆಟರಿ ಅಲ್ಲ, ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಂತ ಅನಿಸ್ತದೆ. ಜಸ್ಟ್ ಅ ಮೊಮೆಂಟ್, ಐ ಜಸ್ಟ್ ವೆರಿಫೈ ಇಟ್. ಇಟ್ಸ್ ಡಿಫೆನ್ಸ್ ಮಿನಿಸ್ಟ್ರಿ, ನಾಟ್ ಡಿಫೆನ್ಸ್ ಸೆಕ್ರೆಟರಿ. ಡಿಫೆನ್ಸ್ ಮಿನಿಸ್ಟ್ರಿ, ಜಸ್ಟ್ ಅ ಮಿನಿಟ್. Advisor, ADVISOR. Okay, scientific advisor. Okay, Professor Ramanna retired from, okay, to the defense minister. Then next, okay, fine. Then project advisory committee. Then who was working as advisor to defense minister. Then financial advisor of VSSC. Okay, so you can call it as defense secretary, defense secretary, FEMSE or CE, defense. Defense, ಐವತ್ತೇಳು. Okay. Okay, okay, okay.
then ಮಲ್ಕೊಂಡಿರೋ ಕೇಳಿಕತ್ತಿರಪ್ಪ. Am I audible? Can you hear me? Yes. Am I audible? ಮಾತಾಡ್ರು. ಮಲ್ಕೊಂಡ್ರೇನು? ಓಕೆ, ಫೈನ್, ಗುಡ್. ಇವತ್ತು ಶೇರ್ ಮಾಡಿ ಹೋಯ್ತು ನೋಡಿ. ಗುಡ್, ವೆರಿ ಗುಡ್. Okay, okay, okay. Just a minute. Okay. So now, Defense Ministry, then, okay, okay. You can call it as he has not clearly given it, so you can always uh, tell that it is Defense Ministry ante ಅನ್ಬೋದು ನಾವು. Again, I'll share the screen. It is Defense Ministry ಅಂತ ಹೇಳಿ ತಗೊಳ್ರಿ. Need not worry about that. ಅಷ್ಟು detail. Can you see the screen here? Is the screen clear to you? ಕಾಣ್ಲಿಕ್ಕತ್ತದ? Raise the hand, please. Raise the hand, please, if you can see the screen here clearly. Yes, okay. Fine. Then what happened? Uh, now he okay. ಇವೆಲ್ಲ ಮಿಸೈಲ್ಸ್ ಆದ ಬಳಿಕ as then he worked then he worked as the scientific advisor to the defense ministry. Scientific advisor to the defense minister ಅಂತ ಅನ್ಬೋದು. ಸೈಂಟಿಫಿಕ್ ಅಡ್ವೈಸರ್ ಡಿಫೆನ್ಸ್ ಮಿನಿಸ್ಟರ್ ಪಾಲಿಟಿಷಿಯನ್ಸ್ ಇರ್ತಾರ, ಅವ್ರಿಗೆ ಅಡ್ವೈಸ್ ಮಾಡ್ಬೇಕಂದ್ರೆ ಅವರು ಟೆಕ್ನಿಕಲ್ ಮನುಷ್ಯ ಬೇಕಾಗ್ತಾರ. ಸೊ ಹಿ ವಾಸ್ ದ ಟೆಕ್ನಿಕಲ್ ಪರ್ಸನ್ ಹೂ ವಾಸ್ ದ ಅಡ್ವೈಸರ್ ಟು ದ ಡಿಫೆನ್ಸ್ ಮಿನಿಸ್ಟರ್. ಅಡ್ವೈಸರ್ ಟು ದ ಡಿಫೆನ್ಸ್ ಮಿನಿಸ್ಟರ್ ಅಂತಂದು ನಡೀತದೆ. MINISTER. ಓಕೆ. ಇಲ್ಲಿ ಏನ್ ಮಾಡಿಸಿದ್ರು ಅವರು ಡಿಫೆನ್ಸ್ ಮಿನಿಸ್ಟರ್ಗೆ ಸೈಂಟಿಫಿಕ್ ಅಡ್ವೈಸರ್ ಆಗಿ? ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಫ್ರೇಮಿಂಗ್ ಪಾಲಿಸಿ ಫ್ರೇಮ್ ಮಾಡೋದು. ಡಿಫೆನ್ಸ್ ಮಿನಿಸ್ಟರ್ ಕೈಯಾಗ ಇವರು ಕೈಯಾಗ ಅಂದ್ರ ಅವ್ರಿಗೆ ಅಡ್ವೈಸರ್ ಆಗಿ ಅಲ್ಲಿ ಪಾಲಿಸೀಸ್ ಫ್ರೇಮ್ ಮಾಡ್ತಿದ್ರು. ಅಂದ್ರೆ ಯಾವ ಯಾವ ರೀತಿ ನಾವು ನಮ್ಮ ಡಿಫೆನ್ಸ್ ನ ಸ್ಟ್ರಾಂಗ್ ಮಾಡ್ಬೇಕು ಅಂತ ಹೇಳಿ ಅವನ್ನೆಲ್ಲ ಅವರು ಸ್ಟ್ರಾಟಜೀಸ್ ಮಿಷನ್ಸ್ ಇವೆಲ್ಲ ಪ್ಲಾನ್ ಮಾಡ್ತಿದ್ರು. ಇದಾದ ತಕ್ಷಣ ಆಮೇಲೆ ಅವರು 1998 ದಲ್ಲಿ ಪೋಖ್ರಾನ್-2 ಅಂತ ಸೆಕೆಂಡ್ ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟ್ ಮಾಡಿದ್ರು 1998 ನಲ್ಲಿ. ಅವಾಗ ಅವಾಗ ಏನಾಯ್ತು, ವಿತ್ ದ ಸಕ್ಸಸ್ ಆಫ್ ಪೋಖ್ರಾನ್-2, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ನೋಡ್ರಿ, ವಿತ್ ದ ಸಕ್ಸಸ್ ಆಫ್ ಪೋಖ್ರಾನ್-2 he became a heroic figure for many Indians. ಅವಾಗ ಜನಕ್ಕೆ ಆಕ್ಚುಲಿ ಅಬ್ದುಲ್ ಕಲಾಂ ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಅಬ್ದುಲ್ ಕಲಾಂ, ಇಲ್ಲಿ ತರ ಏನಾಯ್ತಲ್ಲ, ಇದು ಬರೀ ಅಬ್ದುಲ್ ಕಲಾಂ ಅವ್ರು ಏನ್ ಅಚೀವ್ ಮಾಡಿದ್ರು ಒಂದು ಶಾರ್ಟ್ ಹೇಳಿದ್ರು. ಹೇಳ್ಬೇಕಾಗತ್ತೆ, ಡೈರೆಕ್ಟ್ ಇದ್ದದನ್ನ ಇದ್ದಂಗೆ ಬರೆಯೋಕ್ಕಿಂತ ಕೆಲವೊಮ್ಮೆ ಏನಾಗತ್ತ, ವಿ ಹ್ಯಾವ್ ಟು ಟೆಲ್ ಅ ಲಿಟ್ಲ್ ಬಿಟ್ ಹಿಂದ ಮುಂದೆ ಹೇಳ್ಬೇಕಾಗತ್ತ. ಅದನ್ನೇ ಹೇಳಿದಾರ. ಅಂದ್ರೆ ಮೇನ್ ಕೆಲಸ ಹಂಗ್ ನೋಡಿದ್ರೆ ಇವರು ಹೋವರ್ ಕ್ರಾಫ್ಟ್ ಮಾಡಿದ್ರು ಅವೆಲ್ಲ ಹೇಳ್ಬೋದಾಗಿತ್ತು, ಬಟ್ ಬಹಳ ಜಾಸ್ತಿ ಆಗ್ತದೆ ಬಿಟ್ರು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಅಬ್ದುಲ್ ಕಲಾಂ, ಅ ಗುಡ್ ಲೀಡರ್ ಕಮಾಂಡ್ಸ್ ಕಮಿಟ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್ ಫ್ರಮ್ ಹಿಸ್ ಆರ್ ಹರ್ ಟೀಮ್. ಒಬ್ಬ ಒಳ್ಳೆ ಲೀಡರ್ ಏನ್ ಮಾಡ್ತಾನ? ಹಿ ಕಮಾಂಡ್ಸ್ ಕಮಿಟ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್ ಫ್ರಮ್ ಹಿಸ್ ಟೀಮ್. ಕಮಾಂಡ್ಸ್ ಅಂದ್ರ ಕಮಾಂಡ್ಸ್ ಪಾರ್ಟಿಸಿಪೇಷನ್ ಅಂಡ್ ಕಮಿಟ್ಮೆಂಟ್. ಒಂದು
ಆ ಲೀಡರ್ ಹೆಂಗಿರ್ಬೇಕಂದ್ರ ನಿನ್ನ ಕೆಳಗಿನವರು ಎಲ್ಲಾರು ನಿನ್ನ ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು, ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಕೂಡಿ ಕೆಲಸ ಮಾಡುವಂಗ್ ಮಾಡ್ಬೇಕು ನೀನು. ಮತ್ತ ಅವರಲ್ಲಿ ಕಮಿಟ್ಮೆಂಟ್ ಇರ್ಬೇಕು, ಇದನ್ನ ಮಾಡ್ತೇವಂದ್ರ ಮಾಡ್ತೇವೆ, ಸುಮ್ಮನೆ ಹೆಸರಿಗೆ ಕೆಲಸ ಮಾಡೋದಲ್ಲ. ಫಸ್ಟ್ ಅವ್ರ ಮೇಲೆ ಕಮಿಟ್ಮೆಂಟ್, ನಾವು ಮಾಡ್ತೇವು ಅಂತ ಇರ್ಬೇಕು, ಮಾಡ್ತೇವಂದ್ರ ಮಾಡ್ತೇವೆ ಹೆಸರಿಗಲ್ಲ. ಸೊ ಅದು ಒಬ್ಬ ಗುಡ್ ಲೀಡರ್ ಬಳಿ ಇರ್ಬೇಕು. ಅಂದ್ರೆ ಹಿ ಶುಡ್ ಕಮಾಂಡ್, ಅಂದ್ರ ಸಿ ರೆಸ್ಪೆಕ್ಟ್ ನ ನಾವು ಕೇಳಲಿಕ್ ಬರಂಗಿಲ್ಲ, ಕಮಾಂಡ್ ಮಾಡ್ಬೇಕು. ವಿ ಶುಡ್ ಕಮಾಂಡ್ ರೆಸ್ಪೆಕ್ಟ್ ಅಂತ ಹೇಳ್ತೇವೆ. ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ರೆಸ್ಪೆಕ್ಟ್ ಅಸ್, ವಿ ಶುಡ್ ಕಮಾಂಡ್ ರೆಸ್ಪೆಕ್ಟ್. ಇನ್ ದ ಸೆನ್ಸ್, ಕಮಾಂಡ್ ರೆಸ್ಪೆಕ್ಟ್ ಅಂದ್ರೆ ಅವರು ರೆಸ್ಪೆಕ್ಟ್ ಕೊಡುವಂಗ ನೀ ಇರ್ಬೇಕು. ದಟ್ ಇಸ್ ಕಮಾಂಡ್ ರೆಸ್ಪೆಕ್ಟ್. ಸೊ ಇಲ್ಲಿ ಹಿ ಶುಡ್, ಗುಡ್ ಲೀಡರ್ ಕಮಾಂಡ್ಸ್ ಕಮಿಟ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್. ಅಂದ್ರ ನೀವು ಜನರು ನಿಮ್ ಕೆಳಗೆ ಏನದಾರಲ್ಲ, ನೀ ಲೀಡರ್ ನಿಮ್ ಕೆಳಗೆ ಇದ್ದವರು, ಅವರು ಕಮಿಟ್ಮೆಂಟ್ ಮತ್ತು ಪಾರ್ಟಿಸಿಪೇಷನ್ ಇರ್ಬೇಕು ಅವ್ರದ್ದು ಕೆಲಸದಲ್ಲಿ, ಅವ್ರು ಕಮಿಟೆಡ್ ಇರ್ಬೇಕು. ಹಂಗ ನೀ ಲೀಡರ್ ಇರ್ಬೇಕು ಅಂತ ಹೇಳ್ತಾರ. ನೆಕ್ಸ್ಟ್, he or she has to get a team together to share whatever little development has been achieved. ಏನೇ ಡೆವಲಪ್ಮೆಂಟ್ ಆದ್ರೆ ಎಲ್ಲರಿಗೂ ಟೀಮ್ ತಗೊಂಡು ಸೆಲೆಬ್ರೇಟ್ ಮಾಡಬೇಕು. ಇದು ಒಬ್ಬ ಒಳ್ಳೆ ಲೀಡರ್ದು ಇದು ಎಂತರದಕ್ಕ ಕ್ವಾಲಿಟಿ. ಈಗ ಅಚೀವ್ಮೆಂಟ್ ಆದ ಕೂಡ ತಾವ್ ಒಬ್ಬನೇ ಹೋಗಿಸಿಂದ ಎಂಜಾಯ್ ಮಾಡೋದು, ಅಥವಾ ತಾವ್ ಒಬ್ಬನೇ ಹೋಗಿ ಎಲ್ಲರ ಕಡೆಯಿಂದ ಶಬಾಷಿ ತಗೊಳ್ಳೋದು ಇಲ್ಲ. ನೋ, ಇಟ್ಸ್ ನಾಟ್ ಕರೆಕ್ಟ್. ಇಟ್ ಈಸ್ ಆಲ್ ಅಬೌಟ್ ಗಿವಿಂಗ್ ದ ಕ್ರೆಡಿಟ್ ಟು ದ ಪೀಪಲ್ ಅಂಡರ್ ಯು. ಇವೊಂದು ನಿನ್ನ ಕಾಂಟ್ರಿಬ್ಯೂಷನ್ ಹೆಚ್ಚಿದ್ರು ಕೂಡ ನಿನ್ನ ಕ್ರೆಡಿಟ್ ಯಾವತ್ತು ಹೆಂಗ್ ಕೊಡ್ಬೇಕು, ನಿನ್ ಟೀಮಿಗೆ ಕೊಡ್ಬೇಕು. ಸೊ ಅದಕ್ಕೆ ಹೇಳ್ತಾರ, he or she has to get the team together to share whatever little development has been achieved. This slight loss of time was very small price to the payment of for that commitment and individual. This is not necessary. So I'll just remove the unnecessary sentence here. This slight loss of time is not required here. ಏನೇ ಸಾಧನೆ ಆದ್ರ ಅವ್ರು ಕೂಡ ಇದ್ದಂತ ಎಂಪ್ಲಾಯೀಸ್ಗೆ ಅದರ ಶ್ರೇಯ ಕೊಡಬೇಕು. ಅಬ್ದುಲ್ ಕಲಾಂ ಕುಡ್ ಸ್ಪಾಟ್ ಔಟ್ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಹಿಸ್ ಸ್ಮಾಲ್ ಗ್ರೂಪ್ ಆಫ್ ವರ್ಕರ್ಸ್. ಅವ್ರು ತಮ್ಮ ಕಡೆ ಕೆಲಸ ಮಾಡೋರ್ ಒಳಗ ಯಾರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಕಂಡು ಹಿಡಿತಿದ್ರು. ದೇ ಎಕ್ಸಿಸ್ಟೆಡ್ ಅಟ್ ಆಲ್ ಲೆವೆಲ್ಸ್. ಎಲ್ಲಾ ಲೆವೆಲ್ಗಳಲ್ಲಿ ಲೀಡರ್ಸ್ ಇದ್ದೇ ಇರ್ತಿದ್ರು. ಓಕೆ, ದೆನ್ ಅಬ್ದುಲ್ ಕಲಾಂ ಯೂಸ್ಡ್ ಅಬ್ದುಲ್ ಕಲಾಂ ಯೂಸ್ ಟು ಅಬ್ಸರ್ವ್ ಹಿಸ್ ಕಲೀಗ್ಸ್ ಕೇರ್ಫುಲಿ. ಮೊದಲ ಅವರು ಯಾವ ರೀತಿ ಕೆಲಸ ಮಾಡ್ತಾರ, ಏನ್ ಮಾಡ್ತಾರ, ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ರು. ಇಫ್ ದೇ ಹ್ಯಾಡ್ ದ ಇಂಟ್ರೆಸ್ಟ್ ಅಂಡ್ ವಿಲಿಂಗ್ನೆಸ್, ಅವ್ರ ಹತ್ರ ಇಂಟ್ರೆಸ್ಟ್, ಅವ್ರ ತಳಗಿನವ್ರ ಹತ್ರ ಇಂಟ್ರೆಸ್ಟ್ ಇತ್ತು ಮತ್ತು ವಿಲಿಂಗ್ನೆಸ್ ಇತ್ತಂದ್ರೆ, ಓಕೆ, ಇಂಟ್ರೆಸ್ಟ್ ಇತ್ತು ಮತ್ತು ವಿಲಿಂಗ್ನೆಸ್ ಇತ್ತಂದ್ರೆ ಟು ಎಕ್ಸ್ಪೆರಿಮೆಂಟ್, ಅವ್ರ ಹತ್ರ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಬ್ದುಲ್ ಕಲಾಂ ಅವರು, ಸಿ ದಿಸ್ ಆಲ್ಸೋ ವಿಲ್ ರಿಮೂವ್. ಅವ್ರು ಏನ್ ಮಾಡ್ತಿದ್ರು, ಹಿ ಕುಡ್ ಸ್ಪಾಟ್ ಔಟ್ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್ in a small group of workers or in a group of workers. Small ಅನ್ನೋದು ಬೇಕಾಗಿಲ್ಲ, in a group of workers ಅಂದ್ರೂ ನಡೀತದೆ. In a group of engineers, working workers, whatever it is, in a group of engineers or scientists. Workers ಅನ್ನೋಕ್ಕಿಂತಲ in a group of scientists ಅನ್ಬೋದು. ಸೈಂಟಿಸ್ಟ್, ಇಂಜಿನಿಯರ್ಸ್, ಇವ್ರೊಳಗ ಲೀಡರ್ ಯಾರ್ದಾರ ಕಂಡು ಹಿಡಿತಿದ್ರು ಅವ್ರು. ಹಿ ಕುಡ್ ಸ್ಪಾಟ್ ಔಟ್ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಹಿಸ್ ಗ್ರೂಪ್ ಆಫ್ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ಸ್. ಅದು ಬಹಳ ಮುಖ್ಯ. ಮೊದಲು ಐಡೆಂಟಿಫೈ ಮಾಡ್ಬೇಕು ಇವ್ರ ಲೀಡರ್ಶಿಪ್ ಕ್ವಾಲಿಟಿ ಇದೆ ಏನಂತೇಳಿ. ನೆಕ್ಸ್ಟ್, ಅಬ್ದುಲ್ ಕಲಾಂ ಯೂಸ್ ಟು ಅಬ್ಸರ್ವ್ ಹಿಸ್ ಕಲೀಗ್ಸ್ ಕೇರ್ಫುಲಿ. ಅವ್ರು ತಮ್ಮ ಕಲೀಗ್ಸ್ ಏನಿದ್ರು ಕೆಲಸ ಮಾಡ್ತಿರ್ತಾರ ಕೂಡ ಅವ್ರನ್ನ ಬಹಳ ಕೇರ್ಫುಲಿ ಅಬ್ಸರ್ವ್ ಮಾಡ್ತಿದ್ರು. ಏನಂತ ಅಬ್ಸರ್ವ್ ಮಾಡ್ತಿದ್ರು, ಇಫ್ ದೇ ಹ್ಯಾಡ್ ಇಂಟ್ರೆಸ್ಟ್ ಅಂಡ್ ವಿಲಿಂಗ್ನೆಸ್ ಟು ಎಕ್ಸ್ಪೆರಿಮೆಂಟ್. ಇವ್ರ ಹತ್ರ ಎಕ್ಸ್ಪೆರಿಮೆಂಟ್ ಮಾಡುವಂತ ತಾಕತ್ ಇದೆಯಾ ಅಂದ್ರ, ನೀನ್ ಏನಾದ್ರೂ ಹೊಸದ ಕಂಡು ಹಿಡಿಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತ, ಬಹಳ ಪೇಶನ್ಸ್ ಬೇಕಾಗ್ತದ, ಚೆಕ್ ಮಾಡ್ಬೇಕಾಗತ್ತ, ಇದು ನಡೀತೈತಿನೋ ಇದು ನಡೀತೇನ. ಲೈಕ್ 1000 times ಥಾಮಸ್ ಅಲ್ವಾ ಎಡಿಸನ್ ಫೇಲ್ಡ್, ದೆನ್ ನೆಕ್ಸ್ಟ್ ಹಿ ಕೇಮ್ ಔಟ್ ವಿತ್ ಅ ಬಲ್ಬ್ ಅಂತ ಹೇಳ್ತೇವೆ. ಸಾವಿರಾರು ಸತ ಫೇಲ್ ಆದ್ರು. ಆ ಸಾವಿರಾರು ಸತ ಫೇಲ್ ಆಗ್ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗ್ತದೆ, ಬಹಳ ಪೇಶನ್ಸ್ ಬೇಕಾಗ್ತದ. ಆ ರೀತಿ ನೇಚರ್ ಇದೇನು ಇವ್ರದು, ಅದನ್ನ ಚೆಕ್ ಮಾಡ್ತಿದ್ರು ಅವ್ರು. ಹಿ ಆಲ್ಸೋ started to listen and observe. He also started ಇದು STARTED. He also started to listen and observe anyone who showed the slightest promise. ಯಾರ ಕೆಲಸ ಮಾಡ್ತಾರಂತ ಅನಿಸ್ತಿತ್ತು, ಸ್ವಲ್ಪರೇ ಕೆಲಸ ಮಾಡ್ತಾರಂತ ಅನಿಸ್ತಂದ್ರ ಅವ್ರ ಮಾತುಗಳನ್ನ ಬಹಳ ಲಕ್ಷ್ಯ ಕೊಟ್ಟು ಕೇಳ್ತಿರು. ಅಬ್ದುಲ್ ಕಲಾಂ ಅಡಾಪ್ಟೆಡ್ 2 ways to strengthen his personal freedom while leading a team. ಎರಡು ಅಡಾಪ್ಟೆಡ್ 2 ways to strengthen ದ ಟೀಮ್ ಅಂತಂದ್ರೆ ನಡೀತದ. ಸ್ಟ್ರೆಂಥನ್ ದ ಟೀಮ್ ಅಂತಂದ್ರೆ ಸಾಕು, ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. 2 ways to strengthen the team, his the team ಅಂದ್ರೆ ಸಾಕು. ಎರಡು ವೇ ಯಾವ್ದಪ್ಪ? The first method was to strengthen education and skills.
ನಾಲೆಜ್ ಇಸ್ ಟ್ಯಾಂಜಿಬಲ್ ಅಸೆಟ್ ಕ್ವೈಟ್ ಆಫನ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ವೈಲ್ ವರ್ಕಿಂಗ್. ಅವ್ರು ಫಸ್ಟ್ ಏನಂತಿದ್ರು, ಎರಡು ಟೂಲ್ ಬೇಕಪ್ಪ, ನಂದು ಟೀಮ್ ಸ್ಟ್ರಾಂಗ್ ಆಗಬೇಕು, ಒಳ್ಳೆ ಲೀಡರ್ ಆಗ್ಬೇಕಂದ್ರೆ ನಿನ್ನ ಫಸ್ಟ್ ಟೀಮ್ ಬಲ್ಲಿ ಒಳ್ಳೆ ಎಜುಕೇಶನ್ ಮತ್ತು ಸ್ಕಿಲ್ ಇರ್ಬೇಕು. ಎಜುಕೇಶನ್ ಬಹಳ ದಿವಸ ಹಿಂದ್ ಕಲ್ತು ಬಂದಿದ್ರು, ಮುಂದ ಸಣ್ಣ ಸಣ್ಣ ಟ್ರೈನಿಂಗ್ ವರ್ಕ್ಶಾಪ್ ಮಾಡಿನೂ ನೀನು ಕಲಿಬಹುದು, ಸ್ಕಿಲ್ಸ್ ನ ಡೆವಲಪ್ ಮಾಡಬಹುದು. ನೆಕ್ಸ್ಟ್, ನಾಲೆಜ್ ಇಸ್ ಟ್ಯಾಂಜಿಬಲ್ ಅಸೆಟ್ ಕ್ವೈಟ್ ಆಫನ್ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ವೈಲ್ ಅರ್ಕಿಂಗ್. ಟ್ಯಾಂಜಿಬಲ್ ಅಂದ್ರೆ ಯು ಕ್ಯಾನ್ ಫೀಲ್, ನಾಲೆಜ್ ಅನ್ನ ಫೀಲ್ ಮಾಡಬಹುದು ಅಂತಾರ. ಅಂದ್ರ ಇದನ್ನ ಏನೋ ನೀನು ಯಾರು ಒಯ್ಲಿಕ್ ಬರಲ್ಲ. ಸರ್, ಇಟ್ಸ್ ಅಸೆಟ್ ಅದು. ಓಕೆ, ನಾಲೆಜ್ ಇಸ್ ಅ ಟ್ಯಾಂಜಿಬಲ್ ಅಸೆಟ್ ಕ್ವೈಟ್ ಆಫನ್ ಇಂಪಾರ್ಟೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ವೈಲ್ ವರ್ಕಿಂಗ್. ಅದರಿಂದ ವರ್ಕ್ ಕೆಲಸ ಮಾಡಕ್ ಆಗಲ್ಲ. ಸೊ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವರ್ಕಿಂಗ್ ಅಂತ ಹೇಳ್ತಾರೆ ಅವರು. ಟು ಲೀಡ್ ಇನ್ ಅ ವೇ ಇಸ್ ಟು ಕಂಟಿನ್ಯೂ ಅವರ್ ಎಜುಕೇಶನ್. ಟು ಲೀಡ್ ಇನ್ ಅ ವೇ ಈಸ್ ಟು ಕಂಟಿನ್ಯೂ ಅವರ್ ಎಜುಕೇಶನ್. ಅಂದ್ರೆ ನಾವು ಲೀಡ್ ಮಾಡ್ಬೇಕು, ಲೀಡರ್ ಆಗ್ಬೇಕಂದ್ರೆ ನಾವು ಯಾವತ್ತೂ ಕಲ್ಕೋತಿರ್ಬೇಕು. ದಿಸ್ ಸೆಂಟೆನ್ಸ್ ಮೀನ್ಸ್ ದಟ್ ಟು ಲೀಡ್ ಇನ್ ಅ ವೇ ಯು ಶುಡ್, ಟು ಲೀಡ್ ಇನ್ ಅ ವೇ ಈಸ್ ಟು ಕಂಟಿನ್ಯೂ ಅವರ್ ಎಜುಕೇಶನ್. ಅಂದ್ರೆ ನಾವು ಕಲಿತಾನೆ ಇರ್ಬೇಕು. ಹಂಗೆ ನಾವು ಲೀಡರ್ ಆಗ್ಬೇಕಂದ್ರೆ ಕಲಿತಾನೆ ಇರ್ಬೇಕು. ನೆನಪುಳಿದ್ರೆ ಬರ್ರಿ, ಇಲ್ಲಂದ್ರೆ ಬಿಡ್ರಿ. ಮೆನಿ ಪ್ರೊಫೆಷನಲ್ಸ್ ಆಫನ್ ಗೋ ಟು ನೈಟ್ ಕ್ಲಾಸಸ್ ಟು ಕೀಪ್ ದೆಮ್ಸೆಲ್ಸ್ ಅಬ್ರೆಸ್ಟ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್. ಎಷ್ಟೋ ಜನ ಏನ್ ಮಾಡ್ತಾರೆ, ಪ್ರೊಫೆಷನಲ್ ನೈಟ್ ಕ್ಲಾಸಸ್, ಈವ್ನಿಂಗ್ ಕ್ಲಾಸಸ್ ಹೋಗ್ತಾರೆ. ಎದಕ್ಕೆ ಹೋಗ್ತಾರೆ? ಟು ಕೀಪ್ ದೆಮ್ಸೆಲ್ಸ್. ನೈಟ್ ಕ್ಲಾಸಸ್ ಯಾಕೆ ಹೋಗ್ತಾರೆ? ಟು ಕೀಪ್ ದೆಮ್ಸೆಲ್ಸ್ ಅಬ್ರೆಸ್ಟ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಏನೇನ್ ಲೇಟೆಸ್ಟ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅದನ್ನ ಕಲ್ಕೊಳ್ಳಿಕ್ಕೆ ಎಷ್ಟೋ ಜನ ಪ್ರೊಫೆಷನಲ್ಸ್, ಇಂಜಿನಿಯರ್ಸ್ ಈವ್ನಿಂಗ್ ಕ್ಲಾಸಸ್ ಹೋಗ್ತಾರೆ. ಟು ಬಿ ಅ ಸಕ್ಸಸ್ಫುಲ್ ಲೀಡರ್ ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್. ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್. ಇದು ಬಹಳ ಇಂಪಾರ್ಟೆಂಟ್ ಅಂತ ನೋಡ್ರಿ. ಟು ಬಿ ಅ ಸಕ್ಸಸ್ಫುಲ್ ಲೀಡರ್, ಒಬ್ಬ ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಂದ್ರೆ, ಓಕೆ, ಸೊ ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್ ಆಫ್ಟರ್ ದ ಡಿನ್ ಅಂಡ್ ಕ್ಲಟರ್ ಆಫ್ ಅ ವರ್ಕಿಂಗ್ ಡೇ. ಏನಂದ್ರತ್ತ, ಒಬ್ಬ ಒಳ್ಳೆ ಲೀಡರ್ ಆಗ್ಬೇಕಂದ್ರೆ ನಿಮ್ಮ ಇಡೀ ದಿನನಿತ್ಯದ ಕೆಲಸ ಮುಗಿದ ಬಳಕ ಸ್ವಲ್ಪ ಹೊತ್ತು ಕೂಡ್ಬೇಕು. ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್ ಆಫ್ಟರ್ ದ ಡಿನ್ ಅಂಡ್ ಕ್ಲಟರ್ ಆಫ್ ಎ ವರ್ಕಿಂಗ್ ಡೇ. ಇದು ಫ್ರೇಸ್ ಅದ, ಡಿನ್ ಅಂಡ್ ಕ್ಲಟರ್ ಆಫ್ ಎ ವರ್ಕಿಂಗ್ ಡೇ. ಪೂರ್ತಿ ಕೆಲಸ ಎಲ್ಲಾ ಮುಗಿದು ಎಲ್ಲಾರು ಹೋದ್ಬೇಕು, ಶಾಂತ ಆಗ್ತದ ಆಫೀಸ್, ಅವಾಗ ಕುಂದ್ರಬೇಕು ಸ್ವಲ್ಪ ಹೊತ್ತ. ಕೂತು ಟು ರಿವ್ಯೂ ದ ವರ್ಕ್ ಡನ್. ಇಲ್ಲಿವರೆಗೆ ಏನ್ ಕೆಲಸ ಮಾಡಿದೆವೋ ಅದನ್ನ ನೋಡುದು. ಅಂಡ್ ಕಲಾಂ ಡಿಡ್ ಜಸ್ಟ್ ದಟ್. ಇಲ್ಲಿವರೆಗೆ ಏನ್ ಮಾಡ್ಯಾವ ಅದು ನೋಡುದು, ನಾಳೆ ಏನ್ ಮಾಡ್ಬೇಕು ಅದನ್ನು ನೋಡುದು. ಟು ರಿವ್ಯೂ ದ ವರ್ಕ್ ಡನ್ ಟುಡೇ ಅಂಡ್ ವಾಟ್ ಈಸ್ ಟು ಬಿ ಡನ್ ಟುಮಾರೋ. ರಿವ್ಯೂ ದ ವರ್ಕ್ ಡನ್ ಟುಡೇ and what is to be done tomorrow. ನಾಳೆ ಏನೇನ್ ಮಾಡ್ಬೇಕು, ಕೆಲಸ ಯಾವ್ದು ಇಂಪಾರ್ಟೆಂಟ್ ಐತಿ ಅದನ್ನ ಸತ್ಯಕ್ಕೆ ಅವರು ಮೊದ್ಲೇ ವಿಚಾರ ಮಾಡ್ತಿದ್ರು. ಸೊ ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್ ಆಫ್ಟರ್ ದ ಡಿನ್ ಅಂಡ್ ಕ್ಲಟರ್ ಆಫ್ ದ ಡೇ, ವರ್ಕಿಂಗ್ ಡೇ, ಟು ರಿವ್ಯೂ ದ ವರ್ಕ್ ಡನ್ ಟುಡೇ ಅಂಡ್ ವಾಟ್ ಈಸ್ ಟು ಬಿ ಡನ್ ಟುಮಾರೋ. ಇದ್ರ ಬಗ್ಗೆ ಅವರು ವಿಚಾರ ಮಾಡ್ತಿದ್ರು. ಅಂದ್ರೆ ಒಳ್ಳೆ ಲೀಡರ್ ಬರೇ ಕೆಲಸ ಮಾಡಿ ಮನೆಗೆ ಹೋಗೋದಲ್ಲ, ಮುಂದ್ ಪ್ಲಾನ್ ಮಾಡ್ಬೇಕು. ಇವತ್ತು ಏನಾಯ್ತು, ಏನ್ರ ತಪ್ಪಾಯ್ತು, ನಾಳೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಅವರು ಇರಬೇಕು. ಕಲಾಂ ಡಿಡ್ ಜಸ್ಟ್ ದ್ಯಾಟ್. ಅಂದ್ರೆ ಕಲಾಂ ಇದನ್ನ ಬರೀ ಹೇಳ್ತಿರ್ಲಿಲ್ಲ, ಇದನ್ನ ಮಾಡ್ತಿದ್ರು. ಅಂಡ್ ಕಲಾಂ ಡಿಡ್ ಜಸ್ಟ್ ದ್ಯಾಟ್ ಮೀನ್ಸ್ ಕಲಾಂ ಯೂಸ್ ಟು ಫಾಲೋ ವಾಟ್ ಯೂಸ್ ಟು ಸೇ. ದೀಸ್ ಆರ್ ದ ಲೀಡರ್ಶಿಪ್ ಕ್ವಾಲಿಟೀಸ್. ಓಕೆ, ಜಸ್ಟ್ ಓಕೆ. These These are the leadership qualities which one needs to be a successful team leader, according to Kalam. And Kalam didn't have willingness to experiment. He also observed in okay. ಇದನ್ನೇ ಹೊಳ್ಳಿ ರಿಪೀಟ್ ಆಯ್ತು. ಓಕೆ, ನೋ ಪ್ರಾಬ್ಲಮ್, ನಾಟ್ ನೆಸೆಸರಿ. ಇದು ಬಿಟ್ಬಿಡು, ಡಿಲೀಟ್. ಓಕೆ, ನೋಡ್ರಿ ಎಷ್ಟು ಸಣ್ಣದಾಯ್ತು ಈಗ. ಡಿಡ್ ಜಸ್ಟ್ ದಟ್. ಐ ಹೋಪ್ ಇದನ್ನ ಸ್ವಲ್ಪ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇದ್ರೊಳಗೆ ಏನ್ ಇಂಪಾರ್ಟೆಂಟ್ ಅದ ಏನಿಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಇಲ್ಲಿ. ಎ ಪಿ ಜೆ ಅಬ್ದುಲ್ ಕಲಾಂ ವಾಸ್ ಬಾರ್ನ್ ಆನ್, ಇದು ಏನೋ ಇಂಟ್ರೊಡಕ್ಷನ್. ಇದು ಸಕ್ಸಸ್ಫುಲ್ ಲೀಡರ್ ಆಗ್ಬೇಕಂದ್ರೆ ಏನ್ ಬೇಕು, ಫೈನ್, ಅದು ಹೇಳ್ಬೇಕು. ಅದಕ್ಕಿಂತ ಮೊದಲ ಅಗೇನ್ ಇನ್ ದ 10 minutes ಇಟ್ಸ್ ಗೋಯಿಂಗ್ ಟು ಓವರ್. ಇಟ್ ಟುಕ್ ಲಿಟಲ್ ಬಿಟ್ ಮೋರ್ ಟೈಮ್. ಇಟ್ಸ್ ಓಕೆ, ಫೈನ್. ಇಲ್ಲಿಂದ ಇಲ್ಲಿ ತನ ಏನಿದೆ, ಅವ್ರು ಏನೇನ್ ಮಾಡಿದ್ರು ಬರ್ದಿದಾರ, ಯಾವ್ಯಾವ ಕೆಲಸ ಮಾಡಿದಾರ ಅದನ್ನ ಬರ್ದಿದಾರ. ಎಲ್ಲಿ ತನ ಇದು ದಿಸ್ ಇಸ್. ಇಲ್ಲಿ ಏನ್ ಮಾಡಿದಾರೆ ಅವರು, ಫಸ್ಟ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ರು, ಹುಟ್ಟಿದ್ರು ರಾಮೇಶ್ವರದಲ್ಲಿ. ಆಮೇಲೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ರು MIT ದಿಂದ. ಆಮೇಲೆ ಇಸ್ರೋದಲ್ಲಿ SLV-3 ಡಿಸೈನ್ ಮಾಡಿದ್ರು, ಸಕ್ಸಸ್ಫುಲಿ ಲಾಂಚ್ ಮಾಡಿದ್ರು ರೋಹಿಣಿ ಸೆಟಲೈಟ್. ಆಮೇಲೆ DRDO ದಲ್ಲಿ ಡೈರೆಕ್ಟರ್ ಜಾಯ್ನ್ ಆದ್ರು. ಅಲ್ಲಿ IGMDP ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೇಲೆ ವರ್ಕ್ ಮಾಡಿದ್ರು. ಅಲ್ಲಿ 5 ತರದ ಮಿಸೈಲ್ಸ್ ಡೆವಲಪ್ ಮಾಡಿದ್ರು. ಆ ಮಿಸೈಲ್ ಗಳ ಹೆಸರು ಬೇಕಂದ್ರೆ ಬರೀಬಹುದು, ಆಲ್ ದೋಸ್ 5 ಮಿಸೈಲ್ಸ್ ಯು ಕ್ಯಾನ್ ರೈಟ್. ದೆನ್ ಆಫ್ಟರ್ ದಟ್ ಅವ್ರ ಅದಾದ ಬಳಿಕ ಏನ್ ಮಾಡಿದ್ರು, he also worked as ಇದು ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ IGMPD
program, missile development program, then and and developed ಐದು ಮಿಸೈಲ್ ಹೆಸರು ಬರಿಬೇಕಿಲ್ಲಿ. Sorry, there are a lot of mistakes in this. Otherwise, the time would have been very less. Unfortunately, it's taking more time. Okay, but finally ಒಂದು ಕರೆಕ್ಟ್ ಆಗಿ ಇದು ಬಂದ್ಬಿಡ್ತದೆ. Need not worry. Okay, these are the missiles. So we'll just copy this. Fine. Control C. Okay, fine. Integrated guided missile development program and developed. And ಇಲ್ಲಿ ಏನ್ ಡೆವಲಪ್ ಮಾಡಿದ್ರು ಕಂಟ್ರೋಲ್ ವಿ ಅಂಡ್ ಡೆವಲಪ್ಡ್ ಪೃಥ್ವಿ ಪೃಥ್ವಿ ಮಿಸೈಲು ಇವೆಲ್ಲ ಡೆವಲಪ್ ಮಾಡಿರೋ ಅಂತ ಬರಿಬೇಕು. ಪೃಥ್ವಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಗ್ನಿ ಆಕಾಶ್ ತ್ರಿಶೂಲ್ ಓಕೆ ನಾಗ್ ಆಮೇಲೆ ಎಷ್ಟದ ನೋಡ್ರಿ ಪೃಥ್ವಿ ಅಗ್ನಿ ಆಕಾಶ್ ತ್ರಿಶೂಲ್ ನಾಗ್ ಎಲ್ಲ ಅದು. ದೆನ್ ಹಿ ವರ್ಕ್ ಆಸ್ ದೆನ್ ಹಿ ಆಲ್ಸೋ ಹೋಗೈತ್ ನೋಡ್ರಿ ಇದು ವರ್ಕ್ಡ್ ಆಸ್ ದ ಸೈಂಟಿಫಿಕ್ advisor to the defense minister. Okay. Uh, here, here he was he was responsible for evolving policies, strategies. So ಇಲ್ಲಿ ತನ ಏನಾಯ್ತು ನೋಡ್ರಿ ಅವ್ರು ಏನ್ ಕೆಲಸ ಮಾಡಿದ್ರು ಅದಾದ ಫಸ್ಟ್ ಕೆಲಸ ಏನ್ ಮಾಡಿದ್ರು ಹುಟ್ಟಿದ್ದಲ್ಲಿ ಕಲ್ತಿದ್ದಲ್ಲಿ ಆಮೇಲೆ ಇಸ್ರೋದಲ್ಲಿ ಏನ್ ಕೆಲಸ ಮಾಡಿದ್ರು SLV ಡಿಸೈನ್ ಮಾಡಿದ್ರು. SLV ಡಿಸೈನ್ ಮಾಡೋಣ ಆಮೇಲೆ DRDO ಡೈರೆಕ್ಟರ್ ಆದ್ರು. ಅಲ್ಲಿ ಎಲ್ಲ 5 ತರದ ಮಿಸೈಲ್ ಡೆವಲಪ್ ಮಾಡಿದ್ರು. ಅದಾದ ತಕ್ಷಣ ಅವ್ರು ಸೈಂಟಿಫಿಕ್ ಅಡ್ವೈಸರ್ ಆದ್ರು ಡಿಫೆನ್ಸ್ ಮಿನಿಸ್ಟರ್ಗೆ. ಅಲ್ಲಿ ಅವ್ರ ಪಾಲಿಸೀಸ್ ಮಾಡ್ತಿದ್ರು, ಸ್ಟ್ರಾಟಜೀಸ್ ಮಾಡ್ತಿದ್ರು, ಮಿಷನ್ಸ್ ನ ಡಿಸೈಡ್ ಮಾಡ್ತಿದ್ರು ದೇಶದ ಸಲಾಗಿ. ದೆನ್ ಅದಾದ ಬಳಿಕ ಅವರು ಪೋಖ್ರಾನ್ 2 ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ರು. ವಿತ್ ಸಕ್ಸಸ್ ಆಫ್ ಪೋಖ್ರಾನ್ 2 ಹಿ ಬಿಕಮ್ ದ ಹೀರೋಯಿಕ್ ಫಿಗರ್ ಫಾರ್ ಮೆನಿ ಇಂಡಿಯನ್ಸ್. ಇಲ್ಲಿ ತನ ಏನದ್ಲ ಮೇಲಿಂದು ದಿಸ್ ಇಸ್ ಆಲ್ ಅಬೌಟ್ ಹಿಸ್ ಕರಿಯರ್ ಅಂಡ್ ಬರ್ತ್. ಇನ್ನು ಮುಂದೆ ಹೇಳ್ತಾರ ಯಾವ ರೀತಿ ನಾವು ಲೀಡರ್ ಆಗಬೇಕು. ಅಕಾರ್ಡಿಂಗ್ ಟು ಕಲಾಂ, a good leader commands commitment and participation from his team. He suggested he has to get the team together to share whatever little development has been achieved. ಗೊತ್ತು ಆಮೇಲೆ a good leader should spot ಈಗ ಕಲಾಂ ಕುಡ್ ಸ್ಪಾಟ್ ಅನ್ನೋ ಗೊತ್ತಾ. a good leader should spot ಅನ್ನೋದು ಅಂದ್ರ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನಂಗ ಆಗ್ತೈತಿ. a good leader should spot good leader should spot out good leadership qualities in his group of employees ಅನ್ಬೋದು. in his group of employees. Okay, employees or you can call it as juniors or subordinates. Okay, employees ಇದನ್ನ ಹೇಳ್ಬೋದು. ಸೈಂಟಿಸ್ಟ್ ಇಂಜಿನಿಯರ್ ಯಾಕೆ ಅನ್ಲಿಕ್ಕತ್ತಿಲ್ಲ, ಯಾರ ಲೀಡರ್ ಅವ ಇದ್ದ ಸೈಂಟಿಸ್ಟ್ ಆದ್ರೆ ಯಾರ ಲೀಡರ್ಸ್ ಇರ್ತಾರ ಅವ್ರು ಏನ್ ಮಾಡ್ಬೇಕಂತ ಹೇಳಿ ಸಿ ಹಿ ಟೋಲ್ಡ್ ದಟ್ ಅ ಗುಡ್ ಲೀಡರ್ ಹ್ಯಾಸ್ ಟು ದರಾಸತ್ತ ಆ ಗುಡ್ ಲೀಡರ್ ಅಂತ ಬರೆದ್ರು ಏನ್ ಅಡ್ಡಿಲ್ಲ. ಆ ಗುಡ್ ಲೀಡರ್ ಅಂತ ದರಾಸತ್ತು ಬರಿಬಹುದು. a good leader has to get team together to share whatever little development has been achieved. A good leader should spot out good leadership qualities in his group of employees. Then a good leader, just a moment sir, 10 minutes sir ಹೇಳ್ರಿ. ಹಾ ನಾ ಇರ್ತೇನೆ. ಹಾ ಹಾ yes. Next, ಈಗ ಅಬ್ದುಲ್ ಕಲಾಂ ಯೂಸ್ ಟು ಅಬ್ಸರ್ವ್ ಹಿಸ್ ಕಲೀಗ್ಸ್ ಕೇರ್ಫುಲಿ ಅಂಡ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ವಿಲ್ಲಿಂಗ್ನೆಸ್ ಟು ಎಕ್ಸ್ಪೆರಿಮೆಂಟ್ ಯು ಬಿಟ್ರಿ ಅವ್ರ ಕಲಾಂ ಮಾಡ್ತಿದ್ರು ಅನ್ನೋಕ್ಕಿಂತ ಲೀಡರ್ಶಿಪ್ ಕ್ವಾಲಿಟೀಸ್ ಏನ್ ಬೇಕಂತ ಹೇಳಿದ್ರು ಅದಷ್ಟೇ ನೋಡ್ರಿ. ಅ ಗುಡ್ ಲೀಡರ್ ಶುಡ್ ಲಿಸನ್ ಅಂಡ್ ಅಬ್ಸರ್ವ್ ಎನಿ ಒನ್. ಒಳ್ಳೆ ಲಿಸನಿಂಗ್ ಕೆಪಾಸಿಟಿ ಬೇರಿಬೇಕು. ಅ ಗುಡ್ ಲೀಡರ್ ಓಕೆ ಅ ಗುಡ್ ಲೀಡರ್ ಶುಡ್ ಲಿಸನ್
ನೋಡ್ರಿ, ಒಳ್ಳೆ ಲೀಡರ್ ಕೇಳ್ತಾನ, ಬರೀ ಮಾತಾಡಂಗಿಲ್ಲ, ಕೇಳುತ್ತಾನ. ಅಂಡ್ ಅಬ್ಸರ್ವ್ ಎನಿ ಒನ್ ಹೂ ಶೋಡ್ ಅ ಸ್ಲೈಟೆಸ್ಟ್ ಪ್ರಾಮಿಸ್ ಆಫ್ ವರ್ಕ್ ಅಂದ್ರೆ ಇಷ್ಟು ನೀವು ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಗಿಂತ ಹಿ ಶುಡ್ ಲಿಸನ್ ಅಂಡ್ ಅಬ್ಸರ್ವ್ ಹಿಸ್ ಜೂನಿಯರ್ಸ್, ಹಿಸ್ ಸಬಾರ್ಡಿನೇಟ್ಸ್. ಹಿಸ್ ಜೂನಿಯರ್ಸ್ ಅನ್ಬೋದು ಅಥವಾ ಸಬಾರ್ಡಿನೇಟ್ಸ್, ಹಿಂಗೂ ಅನ್ಬೋದು, ಸಬಾರ್ಡಿನೇಟ್ಸ್ ಅಂಡ್ ಜೂನಿಯರ್ಸ್. ಅಬ್ದುಲ್ ಕಲಾಂ ಅಡಾಪ್ಟೆಡ್ ಟೂ ವೇಸ್ ಟು ಸ್ಟ್ರೆಂಥನ್ ಹಿಸ್ ಟೀಮ್. ಅದನ್ನ ಬರಿಬಹುದು. ಅಕಾರ್ಡಿಂಗ್ ಟು ಅಬ್ದುಲ್, ಓಕೆ, ದ ಫಸ್ಟ್ ಮೆಥಡ್ ಆಫ್ ಸ್ಟ್ರೆಂಥನ್ ಎಜುಕೇಶನಲ್ ಸ್ಕಿಲ್ಸ್. ಎರಡು ವೇಸ್ ಯೂಸ್ ಮಾಡ್ತಿರಂತ. ಯಾವುದು? ಟೀಮ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ. ಲೀಡರ್ ಆಗ್ಬೇಕಂದ್ರ ಟೀಮ್ ಸ್ಟ್ರಾಂಗ್ ಆಗ್ಬೇಕು. ಅವು ಎರಡು ಮೆಥಡ್ ಯೂಸ್ ಮಾಡ್ತಿರೋದಕ್ಕೆ. ದ ಫಸ್ಟ್ ಮೆಥಡ್ ವಾಸ್ ಸ್ಟ್ರೆಂಥನ್ ಎಜುಕೇಶನಲ್ ಅಂಡ್ ಸ್ಕಿಲ್ಸ್, ಯಾಕಂದ್ರೆ ನಾಲೆಜ್ ಬೇಕು. ಓಕೆ, ವೈಲ್ ವರ್ಕಿಂಗ್ ನಾಲೆಜ್ ಇಸ್ ಇಂಪಾರ್ಟೆಂಟ್ ಟೂಲ್ ವೈಲ್ ವರ್ಕಿಂಗ್ ಅಂತ ಹೇಳ್ಬೋದು. ಹ್ಮ್ ನಾಲೆಜ್ ಈಸ್ an important is the most important tool is tangible of the tegitin so that it is easy for you. Knowledge is the most important tool while working. To lead in a way, it is to continue your education. ಅಂದ್ರೆ ಟು ಲೀಡ್ ಇನ್ ಅ ವೇ ಅಂದ್ರೆ ನೀವು ಲೀಡರ್ ಆಗ್ಬೇಕಂದ್ರೆ ಈಸ್ ಟು ಕಂಟಿನ್ಯೂ ಅವರ್ ಎಜುಕೇಶನ್. ಈ ಸೆಂಟೆನ್ಸ್ ಅರ್ಥ ಅಂದ್ರೆ ನೀವು ಲೀಡರ್ ಆಗ್ಬೇಕಂದ್ರೆ ಟು ಲೀಡ್ ಇನ್ ಅ ವೇ ಈಸ್ ಟು ಕಂಟಿನ್ಯೂ ಅವರ್ ಎಜುಕೇಶನ್. ಇದರರ್ಥ ನೀವು ಲೀಡರ್ ಆಗ್ಬೇಕಂದ್ರೆ ನೀವು ಕಲಿತಾನೆ ಇರಬೇಕು. ಅದಕ್ಕೆ ಹೇಳ್ತಾರ ಮೆನಿ ಪ್ರೊಫೆಷನಲ್ಸ್ ಗೋ ಟು ನೈಟ್ ಕ್ಲಾಸಸ್ ಟು ಕೀಪ್ ದೆಮ್ಸೆಲ್ಸ್ ಅಬ್ರೆಸ್ಟ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್. ಎಷ್ಟೋ ಮಂದಿ ಕೆಲಸ ಮಾಡೋರು, ಇಂಜಿನಿಯರ್, ಸೈಂಟಿಸ್ಟ್, ಮ್ಯಾನೇಜರ್ಗಳು ಹೊಸ ಹೊಸ ಟೆಕ್ನಾಲಜಿ ಕಲಿಬೇಕಂತ ಹೇಳಿ ಈವ್ನಿಂಗ್ ಕ್ಲಾಸಸ್, ನೈಟ್ ಕ್ಲಾಸಸ್ ಹೋಗ್ತಾರ. ಇದು ಒಬ್ಬ ಲೀಡರ್ಶಿಪ್ ಬಲ್ಲಿ ಇರಬೇಕು ಕ್ವಾಲಿಟಿ. ದೆನ್ ಟು ಬಿ ಅ ಸಕ್ಸಸ್ಫುಲ್ ಲೀಡರ್ ಒನ್ ಹ್ಯಾಸ್ ಟು ಸ್ಟೇ ಬ್ಯಾಕ್ ಆಫ್ಟರ್ ದ ಡಿನ್ ಅಂಡ್ ಕ್ಲಟರ್ ಆಫ್ ದ ವರ್ಕಿಂಗ್ ಡೇ. ಒಬ್ಬ ಸಕ್ಸಸ್ಫುಲ್ ಲೀಡರ್ ಏನ್ ಮಾಡ್ತಾನ? ಎಲ್ಲಾ ದಿನದ ಕೆಲಸಗಳು ಮುಗಿದ್ಬೇಕ, ಅಲ್ಲೇ ಕೂಡ್ಬೇಕು, ಆಫೀಸ್ ನಲ್ಲಿ ಕುಂತು ಇವತ್ತೇನ್ ಕೆಲಸ ಆಯ್ತು, didn't clutter of the working day to review work done today and what is to be done tomorrow. And Kalam just did just that. So ಇದನ್ನು ಮಾಡಬೇಕು ಅಂತ ಹೇಳಿದ್ರು. ಸೊ ಎಷ್ಟು ಪಾಯಿಂಟ್ಸ್ ಹೇಳ್ಯಾರ ನೋಡ್ರಿ. ದ ಫಸ್ಟ್ ಪಾಯಿಂಟ್ ಈಸ್ ದ ಫಸ್ಟ್ ಪಾಯಿಂಟ್ ಈಸ್ ದ್ಯಾಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದ. ಇದನ್ನ ಒಂದು ಪ್ಯಾರಾ ಮಾಡ್ಬಿಡ್ತೀನಿ ನಾನು, ಲೈಕ್ ದಿಸ್. ಇಲ್ಲಿಂದ ಅದ್ ಮ್ಯಾಲಿಂದ ಇಂಟ್ರೊಡಕ್ಷನ್ ಆಯ್ತು. ದೀಸ್ ಸೆಂಟೆನ್ಸಸ್ ಆರ್ ಇಂಟ್ರೊಡಕ್ಷನ್ ಆಫ್ ಹಿಸ್ ಎಜುಕೇಶನ್ ಅಂಡ್ ಬರ್ತ್ ಅಂಡ್ ಕರಿಯರ್. ಇಲ್ಲಿ ತನ ಆಯ್ತು ಫಸ್ಟ್ ಪಾರ್ಟ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಒಳಗ ನೀವು ಯಾವ ರೀತಿ ಲೀಡರ್ ಆಗ್ಬೇಕು ಅಂತ ಹೇಳಿದ್ರು. ಅಕಾರ್ಡಿಂಗ್ ಟು ಕಲಾಂ ಅ ಗುಡ್ ಲೀಡರ್, ಒಂದೇ ಪಾಯಿಂಟ್. ಕಮಾಂಡ್ಸ್ ಕಮಿಟ್ಮೆಂಟ್ ಪಾರ್ಟಿಸಿಪೇಷನ್ ಫ್ರಮ್ ಹಿಸ್ ಟೀಮ್. ನೆಕ್ಸ್ಟ್ ಪಾಯಿಂಟ್ ಇರದ a good leader has to get the team together to share whatever little development has been achieved. Second point ಆಯ್ತು. Next, a good leader should spot uh, out good leadership qualities in his group of employees. ಇದು next point too. Then a good leader should listen and observe his subordinates. ಇದು next point too. Then Abdul Kalam had adopted two ways to strengthen his team. The first was to strengthen the education and skills. Knowledge is the most important tool while working. So to lead in a way is to continue education. Many professionals often go to night classes to keep themselves abreast of technological development. So ಇದು ಒಂದು ಪಾಯಿಂಟ್. ದೆನ್ ಮುಗಿತದೀಗ. at any time the meeting may over. Uh, then to be a successful leader, last point, to be a successful leader, one has to stay back after the din and clutter of the working day to review the work done today and what is to be done tomorrow. ಇಷ್ಟೆಲ್ಲ ಕ್ವಾಲಿಟೀಸ್ ಒಂದು ಲೀಡರ್ ಬಲ್ಲಿ ಇರಬೇಕು ಅಂತ ಹೇಳ್ತಾರ. ಸೊ ಇಫ್ ಯು ಸಿ ಹೌ ಮೆನಿ ಕ್ವಾಲಿಟೀಸ್ ಅಕಾರ್ಡಿಂಗ್ ಟು ಕಲಾಂ ಈಸ್ ದಟ್, ಸಿ ಇಲ್ಲಿಂದ ಚಲೋ ಆಯ್ತು. ದಿಸ್ ಇಸ್ ದ ಫಸ್ಟ್ ಕ್ವಾಲಿಟಿ, a good leader. One number, a good leader, first over. Then here it is the second point, second. Then here the third point. ಪಾಯಿಂಟ್ ಹಾಕಿದ್ರೆ ಈಸಿ ಆಗಿ ನಿಮ್ಗೆ ನೆನ್ಪು ಉಳಿತೈತಿ. ಮೀಟಿಂಗ್ ಮುಗಿತಂದ್ರೆ ನೆಕ್ಸ್ಟ್ ಸೆಷನ್ ಚಾಲೂ ಮಾಡ್ತೀನಿ, ಡೋಂಟ್ ವರಿ. ದೆನ್ ಫೋರ್ತ್ ಪಾಯಿಂಟ್, ದೆನ್ ಫಿಫ್ತ್ ಪಾಯಿಂಟ್. ಓಕೆ, ದ ಫಿಫ್ತ್ ಪಾಯಿಂಟ್. ದೆನ್ ದ ಸಿಕ್ಸ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಇಷ್ಟ ಆಯ್ತು. ದಟ್ಸ್ ಆಲ್.